ರಿಪೀಟ್ ಮಾಡ್ಲಾ ಪುನಃ, ಇನ್ನೊಮ್ಮೆ ಹೇಳ. ಪ್ರೆಷರಲ್ಲಿ ಓದಿದಾಗ, ಆತಂಕದಲ್ಲಿ ಓದಿದಾಗ, ಟೆನ್ಷನ್ ಮಾಡ್ಕೊಂಡಾಗ, ನಿದ್ರೆ ಕಮ್ಮಿ ಮಾಡಿದಾಗ, ಊಟ ಜಾಸ್ತಿ ಮಾಡಿದಾಗ, ಕಾಂಪಿಟೇಷನ್ಗೆ ಹೊರಟಾಗ ನಿಮ್ಮ ಸೆರೋಟೋನಿನ್ ಹಾರ್ಮೋನ್ ಸೆಕ್ರೀಷನ್ ಕಡಿಮೆ ಆಗ್ತದೆ, ಮೆಮೊರಿ ಪವರ್ ಕೈ ಕೊಡುತ್ತದೆ. ನಾನಿವತ್ತು ಫಸ್ಟ್ PUC ಮಕ್ಕಳನ್ನು ಬಹಳ ಪ್ರೀತಿಯಿಂದ ಹೇಳ್ತೇನೆ, ಕೇಳಿ. ಬಹಳ ಸ್ಟ್ರಾಂಗ್ ಆದ ಬಾಟಮ್ ಲೈನ್ ಇದು. 10ನೇ ತರಗತಿ ತನಕ ಬಾಯಿಪಾಠ ವರ್ಕ್ ಆಯ್ತು ಸರ್. 10ನೇ ತರಗತಿ ತನಕ ಬೈ ಹಾರ್ಟ್ ಮಾಡಿಕೊಂಡು ಮಾರ್ಕ್ಸ್ ತಗೊಳ್ಳಿಕ್ಕಾಗ್ತದೆ. 625 ಮಾರ್ಕ್ಸ್ ಅಲ್ಲಿ 625 ಮಾರ್ಕ್ಸ್ ತಗೊಳ್ಳಿಕ್ಕಾಗ್ತದೆ, ಬೈ ಹಾರ್ಟ್ ಮಾಡ್ಕೊಂಡು ಆಗ್ತದೆ ಸರ್. ಫಸ್ಟ್ PUC ನಲ್ಲಿ ಆಗೋದಿಲ್ಲ ಸರ್. ಫಸ್ಟ್ PUC ಇಂದ ಬಾಯಿಪಾಠ ಆಗೋದಿಲ್ಲ ಸರ್. ಯಾಕಂದ್ರೆ ಸಿಲೆಬಸ್ ವಾಸ್ಟ್ ಇದೆ, ತುಂಬಾ ಓದಲಿಕ್ಕಿದೆ, ತುಂಬಾ ವಿಷಯ ನೆನಪಿಟ್ಕೊಳ್ಳಿಕ್ಕಿದೆ. ಅದರಿಂದ ಮೆಮೊರಿ ಪವರ್ ವರ್ಕ್ ಆಗೋದಿಲ್ಲ ಸರ್. ರಿಪೀಟ್ ಮಾಡ್ತೇನೆ, ಬೈ ಹಾರ್ಟ್ ಮಾಡೋದನ್ನ 10ನೇ ತರಗತಿಯಲ್ಲೇ ಬಿಟ್ಟು ಕ್ರಿಯೇಟಿವ್ ಕಾಲೇಜಿಗೆ ಬನ್ನಿ. ಬೈ ಹಾರ್ಟ್ ವರ್ಕ್ ಆಗೋದಿಲ್ಲ. ಬೈ ಹಾರ್ಟ್ ಮಾಡುವಂತಹ ಅಭ್ಯಾಸ ನಿಮ್ಗಿದೆ ಅಂದ್ರೆ, ಸ್ಪೆಷಲಿ ಹೆಣ್ಣು ಮಕ್ಕಳಿಗೆ ಬೇಸರ ಮಾಡ್ಕೋಬೇಡಿ. ಬೈ ಹಾರ್ಟ್ ಮಾಡ್ತೀರಂತಾದ್ರೆ ಸರ್, ಅದನ್ನ ಹೈಸ್ಕೂಲಿಗೆ ಬಿಟ್ಟು PUC ಕಾಲೇಜಿಗೆ ಬನ್ನಿ. ಇಲ್ಲಿ ಎಲ್ಲವನ್ನ ಅಪ್ಲೈ ಮಾಡ್ಕೊಂಡು ಓದಬೇಕು, ಕ್ರಿಯೇಟಿವ್ ಆಗಿ ಓದಬೇಕು, ಕನ್ಸೆಪ್ಟ್ಗಳನ್ನ ಅರ್ಥ ಮಾಡಿಕೊಂಡು ಓದಬೇಕು ಸರ್. ಅರ್ಥ ಮಾಡಿಕೊಳ್ಳದೆ ಬೈ ಹಾರ್ಟ್ ಮಾಡಿದ್ರೆ ಅದು ಅರ್ಥ ಆಗೋದಿಲ್ಲ ಅಂತ ಹೇಳ್ತೇನೆ. ಎಕ್ಸಾಮ್ ಅಲ್ಲಿ ಮೆಮೊರಿ ಪವರ್ ಕೈ ಕೊಡ್ತದೆ. 9ನೇ ಕ್ಲಾಸ್ ನೀವೆಲ್ಲ ಸೈನ್ಸ್ ಕಲಿತ್ರಿ, ಬಹಳ ಅದ್ಭುತ ಸೈನ್ಸ್. ನಾನು 9th ಪಾಠ ಮಾಡ್ತೇನೆ. ಪಾಠ ಮಾಡುವಾಗ ಒಂದು ಪಾಠ ಬರುತ್ತೆ, ಇಟ್ಸ್ ಕಾಲ್ಡ್ ಗ್ರಾವಿಟೇಷನ್, ಗುರುತ್ವಾಕರ್ಷಣೆ. ಆ ಪಾಠವನ್ನ ಮಾಡುವಾಗ ನನಗೆ ಒಂದು ಹುಡುಗಿ ಪ್ರಶ್ನೆ ಕೇಳ್ತಾಳೆ ಕ್ಲಾಸಲ್ಲಿ. ಅದ್ಭುತವಾದ ಹುಡುಗಿ ಅವಳು, ಬಹಳ ಅದ್ಭುತ ಹುಡುಗಿ ಪ್ರಶ್ನೆ ಕೇಳ್ತಾಳೆ, ಸರ್ ಈ ದರಿದ್ರ ನ್ಯೂಟನ್ ಯಾಕೆ ಹುಟ್ಟಿದ? ಕ್ವಶನ್ ಚೆನ್ನಾಗಿತ್ತಾ? ಹುಟ್ಟಿದ್ರೂ ಪರವಾಗಿಲ್ಲ ಸರ್, ಅವನ್ ಯಾಕೆ ತೋಟಕ್ಕೆ ಹೋದ? ಅವನ ತೋಟಕ್ಕೆ ಹೋದ್ರೂ ಪರವಾಗಿಲ್ಲ ಸರ್, ಅವನ್ ಯಾಕೆ ಆಪಲ್ ಮರದ ಬುಡದಲ್ಲಿ ಕೂತ? ಹಲಸಿನ ಮರ ಇರ್ಲಿಲ್ವಾ? ನಮ್ಮ ಮಕ್ಕಳಿಗೆ ಕೂಡ ಈ ಪ್ರಶ್ನೆ ಕೇಳಬೇಕು ಅಂತ ಇತ್ತು, ನೀವು ಕೇಳಲಿಲ್ಲ ಅಷ್ಟೇ. ಡೀಸೆಂಟ್ ಆಗಿ ಕೂತಿದ್ದೆ ಕ್ಲಾಸಲ್ಲಿ. ಆ ಹುಡುಗಿ ಕೇಳಿತ್ತು, ಹೌದಲ್ಲ? ಹಲಸಿನ ಮರ ಇರ್ಲಿಲ್ವಾ? ತಲೆ ಮೇಲೆ ಹಲಸಿನ ಹಣ್ಣು ಬಿದ್ದಿದ್ರೆ ಈ ಪಾಠ ಇರ್ತಿರ್ಲಿಲ್ಲ, ಗ್ರಾಚಾರ. ಕರೆಕ್ಟಾ? ನಾನು ಕೇಳುವಂತ ಪ್ರಶ್ನೆ, ಅದ್ಭುತ ವಿದ್ಯಾರ್ಥಿಗಳೇ, ನಾನು ಕೇಳುವಂತ ಪ್ರಶ್ನೆ, ಈ ಮೈಂಡ್ ಸೆಟ್ ಅಲ್ಲಿ ಓದಿದ್ರೆ ಸೈನ್ಸ್ ಇಷ್ಟ ಆಗ್ಬಹುದಾ? ನಂಗೆ ಹೇಳಿ. ಸೊ ಈ ಮೈಂಡ್ ಸೆಟ್ ಅಲ್ಲಿ ಫಿಸಿಕ್ಸ್ ಓದ್ಲಿಕ್ಕೆ ಕೂತ್ರೆ ಫಿಸಿಕ್ಸ್ ಇಂಟ್ರೆಸ್ಟಿಂಗ್ ಆಗ್ಬಹುದಾ? ಮಹಾತ್ಮ ಗಾಂಧೀಜಿ ಹುಟ್ಟದೇ ಹೋಗಿದ್ರೆ ಹಿಸ್ಟ್ರಿ ಪುಸ್ತಕ ಚಿಕ್ಕದಾಗಿರ್ತಿತ್ತು, ಗ್ರಾಚಾರ ಯಾಕಪ್ಪ ಹುಟ್ಟಿದ್ರು? ಈ ರೀತಿ ಯೋಚನೆ ಬರುತ್ತಾ ಮೈಂಡಿಗೆ? ಬರುತ್ತೇನ್ರಿ? ಮೈಕಲ್ ಫ್ಯಾರಡೆ ಹುಟ್ಟದೆ ಹೋಗಿದ್ರೆ ಫಸ್ಟ್ ಪಾಠ ಸೈನ್ಸ್ ಅಲ್ಲಿ ಇರ್ತಿರ್ಲಿಲ್ಲ, ಗ್ರಾಚಾರ. ಹೌದಲ್ಲ? ಈ ಥಾಟ್ಸ್ ಬರ್ತಾವಲ್ಲ ಮೈಂಡ್ ಅಲ್ಲಿ. ನನ್ನ ಪ್ರಶ್ನೆ, ಸೊ ಈ ರೀತಿಯ ಥಾಟ್ಸ್ಗಳು ಮೈಂಡಿಗೆ ಬರ್ತಾವಂತಾದ್ರೆ ಓದಿದ ಇಂಟ್ರೆಸ್ಟಿಂಗ್ ಆಗ್ಬಹುದಾ? ಆಗ್ಬಹುದಾ? ನಾನು ಮಕ್ಕಳಿಗೆ ಕೇಳುವಂತ ಪ್ರಶ್ನೆ ಬಹಳ ಅದ್ಭುತವಾದ ಪ್ರಶ್ನೆ. ನೀವು 10ನೇ ತರಗತಿಯಲ್ಲಿ ಮೊನ್ನೆ ಓದಿರ್ತಕ್ಕಂಥ ಪಾಠಗಳು ಮರ್ತು ಹೋಗಿದೆ ನಿಮ್ಗೀಗ. ಮರ್ತು ಹೋಗಿದೆಯಲ್ಲ? ಎಸ್ ಆರ್ ನೋ? ಎಕ್ಸಾಮ್ ಹಾಲ್ ಇಂದ ಹೊರಗೆ ಬಂದಾಗಲೇ ಎಲ್ಲವನ್ನ ಬಿಟ್ಟು ಹೊರಗೆ ಬಂದು ಎಲ್ಲ ಮರ್ತೋಯ್ತಲ್ಲ ನಮ್ಗೆ. ಎಷ್ಟು ಅದ್ಭುತ ಮಕ್ಕಳಲ್ಲ, ಎಲ್ಲ ಮರ್ತೋಯ್ತಲ್ಲ ಸರ್. ಯಾಕಂದ್ರೆ ನೀವು ಪರೀಕ್ಷೆಗೋಸ್ಕರ ಮಾತ್ರ ಓದಿದ್ದು, ಬೇರೆ ಕಾರಣಕ್ಕೆ ಓದ್ಲಿಲ್ಲ. ಹೌದಲ್ಲ? ಜ್ಞಾನಕ್ಕೋಸ್ಕರ ಓದ್ಲೇ ಇಲ್ಲ, ಪರೀಕ್ಷೆಗಾಗಿ ಓದಿದಿರಿ, ಪರೀಕ್ಷೆ ಬರೆದ್ರಿ, ಮರ್ತು ಬಿಟ್ಟು ಸರ್, ನ್ಯಾಚುರಲ್, ಮರ್ತೋಗಿದೆ. ನಾನು ನಿಮ್ಮನ್ನ ಆಕ್ಷೇಪಣೆ ಮಾಡೋದಿಲ್ಲ. ಬಟ್ ನನ್ನ ಪ್ರಶ್ನೆ, 10ನೇ ತರಗತಿಯಲ್ಲಿ ಮೊನ್ನೆ ಓದಿರ್ತಕ್ಕಂಥ ಪಾಠ ನಿಮ್ಗೆ ಮರ್ತೋಗಿದೆ. 3ನೇ ಕ್ಲಾಸಲ್ಲಿ ಕಲ್ತಿರ್ತಕ್ಕಂಥ ಪುಣ್ಯಕೋಟಿಯ ಪದ್ಯ ಇವತ್ತಿಗೂ ನೆನಪಿದೆ. ವೈ? ಯಾಕದು? 3ನೇ ಕ್ಲಾಸಲ್ಲಿ ಕಲ್ತಿರ್ತಕ್ಕಂಥ ಪುಣ್ಯಕೋಟಿಯ ಪದ್ಯ ಯಾಕೆ ಮರ್ತೋಗ್ಲಿಲ್ಲ? ಅದು ಯಾಕೆ ಲಾಂಗ್ ರೇಂಜ್ ಮೆಮೊರಿ ಆಯ್ತು ಸರ್? ಯಾಕಾಯ್ತು ಹೇಳಿ? ಯಾಕಂದ್ರೆ ಅದನ್ನ ಒತ್ತಡದಲ್ಲಿ ಕಲ್ತದಲ್ಲ, ಪರೀಕ್ಷೆಗಾಗಿ ಓದಿದಲ್ಲ, ಬಾಯ್ಪಾಠ ಮಾಡಿದಲ್ಲ ಸರ್, ಖುಷಿಯಿಂದ ಓದಿರ್ತಕ್ಕಂಥದ್ದು. ಸರ್, ಇವತ್ತಿನ ತರಬೇತಿಯ ಟಾಪಿಕ್ ಅದೇನ ಸರ್? ಖುಷಿಯಿಂದ ಓದಿದ್ರೆ ಪರ್ಮನೆಂಟ್ ಮೆಮೊರಿ. ಯಾವುದನ್ನ ನನಗೆ ಬೇಕು ಅಂತ ಓದ್ತೀರಿ, ಯಾವುದನ್ನ ಇಷ್ಟಪಟ್ಕೊಂಡು ಓದ್ತೀರಿ, ಅದು ಪರ್ಮನೆಂಟ್ ಮೆಮೊರಿ.
ಯಾವುದನ್ನ ಕಷ್ಟಪಟ್ಟು ಓದ್ತೀರಿ ಅದು ಪರ್ಮನೆಂಟ್ ಮೆಮೊರಿ ಆಗೋದಿಲ್ಲ. ಎಂಡಮೂರಿ ಸರ್ ಬಹಳ ಅದ್ಭುತ ಪುಸ್ತಕ ಬರೆದಿದ್ದಾರೆ. ಅದರ ಟೈಟಲ್ ಇದೆ ಇಷ್ಟಪಟ್ಟು ಓದಿ, ಕಷ್ಟಪಟ್ಟು ಓದಬೇಡಿ. ಕರೆಕ್ಟ್ ಇದೆಯಾ? ಯಾವುದನ್ನ ಓದ್ತೀರಿ, ತುಂಬಾ ಓದ್ಬೇಕು ಅಂತಿಲ್ಲ ಸರ್. ರಾಶಿ ದಿವಸಕ್ಕೆ 16 ಗಂಟೆ ಓದ್ಬೇಕು ಅಂತಿಲ್ಲ ಸರ್. ಮತ್ತೆ ಹೇಳ್ತೇನೆ, ಓದಿದ್ದನ್ನ ಖುಷಿಯಿಂದ ಓದಿ, ಎಂಜಾಯ್ ಮಾಡ್ಕೊಂಡು ಓದಿ, ಇಮೋಷನಲಿ ಓದಿ, ಭಾವನಾತ್ಮಕ ಓದಿ. ಕರೆಕ್ಟಾ? ನನ್ನ ಮಾತುಗಳು ಸರಿ ಇದೆಯಾ? ಸೊ ಓದಿದ್ದನ್ನ ಭಾವನಾತ್ಮಕವಾಗಿ ಓದಿ, ಪ್ರೀತಿ ಮಾಡ್ಕೊಂಡು ಓದಿ. ಫಿಸಿಕ್ಸ್ ಅನ್ನ ಪ್ರೀತಿ ಮಾಡಿ, ಕೆಮಿಸ್ಟ್ರಿ ಪ್ರೀತಿ ಮಾಡಿ, ಅಕೌಂಟೆನ್ಸಿ ಪ್ರೀತಿ ಮಾಡಿ ಸರ್. ಪ್ರೀತಿ ಮಾಡ್ತಾ ಓದಿ, ಅದು ಪರ್ಮನೆಂಟ್ ಮೆಮೊರಿ ಕ್ರಿಯೇಟ್ ಮಾಡ್ತದೆ. ಓದ್ಬೇಕಲ್ಲ ಅಂತ ಓದಿದ್ರೆ, ಆ ದರಿದ್ರ ನ್ಯೂಟನ್ ಯಾಕಪ್ಪ ಹುಟ್ಟಿದ ಅಂತ ಓದಿದ್ರೆ ಅದು ಮರ್ತು ಹೋಗುತ್ತೆ ಸರ್. ಕರೆಕ್ಟ್ ಇದೆಯಾ? ಖುಷಿಯಿಂದ ಓದ್ಲಿಕ್ಕಾಗತ್ತೆ ನಮ್ಗೆ, ಎಂಜಾಯ್ ಮಾಡ್ತಾ ಓದ್ಲಿಕ್ಕಾಗತ್ತೆ ನಮ್ಗೆ, ವಿಜುವಲೈಸ್ ಮಾಡ್ಕೊಂಡು ಓದ್ಲಿಕ್ಕಾಗತ್ತೆ ನಮ್ಗೆ. ಸರ್ ಬರ್ದು ಓದ್ಲಿಕ್ಕಾಗ್ತದ? ಯೋಚನೆ ಮಾಡಿ.